ಒಂದು ಕಡೆಗೆ ಸರ್ಕಾರ ನಡ್ಕೊಳ್ತಾ ಇರುವಂಥ ರೀತಿ ಇದು, ಇನ್ನೊಂದು ಕಡೆಗೆ RCB ಮ್ಯಾನೇಜ್ಮೆಂಟ್ ನಡ್ಕೊಳ್ತಾ ಇರುವಂಥ ರೀತಿ ಗೊತ್ತಿಲ್ಲ. RCB ಮ್ಯಾನೇಜ್ಮೆಂಟ್ಗೆ ಅದನ್ನು ಮಾರಕ್ಕೆ ಮುಂದಾಗಿದೆ ಅಂತೆ. RCB ಮಾರಾಟಕ್ಕಿದೆ, ಹಾಗೆ ಕೆಳಗಡೆ ಒಂದು RCB ಮಾರಾಟಕ್ಕಿದೆ. ಹೊಸ ಮಾಲೀಕರ ಹುಡುಕಾಟದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಅಂತೆ. ಈಗ ಹೊಸ ಬಂಡವಾಳ ಹೂಡಿಕೆದಾರರ ಜೊತೆಗೆ ಮ್ಯಾನೇಜ್ಮೆಂಟ್ ಚರ್ಚೆಯನ್ನು ಮಾಡ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. 18 ವರ್ಷಗಳ ಬಳಿಕ ಕಪ್ ಗೆದ್ದ ಬೆನ್ನಲ್ಲೇ ಈ ನಿರ್ಧಾರವನ್ನು ತೆಗೆದುಕೊಂಡ್ರ. ಫ್ರಾಂಚೈಸಿ ಮಾರೋಕೆ 16,834 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಪ್ರಕರಣ ಆದ ನಂತರ ಈಗ RCBಯನ್ನು ಮಾರಾಟಕ್ಕಿಟ್ಟಿದೆ ಅದರ ಮ್ಯಾನೇಜ್ಮೆಂಟು. ಫ್ರಾಂಚೈಸಿ ಮಾರೋಕೆ 16,834 ಕೋಟಿಗೆ ಡಿಮ್ಯಾಂಡ್ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಹೊಸ ಬಂಡವಾಳ ಹೂಡಿಕೆದಾರರ ಜೊತೆಗೆ ಮ್ಯಾನೇಜ್ಮೆಂಟ್ ಚರ್ಚೆ ಕೂಡ ಮಾಡ್ತಾ ಇದೆ ಅಂತೆ. 18 ವರ್ಷದ ನಂತರ ಕಪ್ ಗೆದ್ದ ಬೆನ್ನಲ್ಲೇ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಯಾಕೆ ನಿರ್ಧಾರ ಮೊದಲೇ ನಿರ್ಧಾರ ಆಗಿತ್ತಾ ಅಥವಾ ಘಟನೆಗಳಾದ ನಂತರ ಯಾಕೆ ಬೇಕು ಈಗ ಅಂತೇಳಿ ಅದರ ಹೊಣೆಯನ್ನು ಹೊತ್ಕೊಳ್ಳುವಂಥದ್ದನ್ನು ಬಿಡಬೇಕು ಅಂತನ, ಹೇಗೆ? ಅರುಣ್, ಸಾಧ್ಯತೆಗಳು ಹಾಗೂ ಕೂಡ ಇರಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಎಲ್ಲಿಯೂ ಕೂಡ RCB ಈ ವಿಚಾರವನ್ನು ಸ್ಪಷ್ಟಪಡಿಸುವಂಥದ್ದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಸುಳಿವನ್ನು ನೀಡುವಂತಹ ಕೆಲಸಗಳನ್ನು ಮಾಡಿಲ್ಲ. ಬಟ್ ಆದರೆ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಒಂದು ಕಡೆ RCB ಮ್ಯಾನೇಜ್ಮೆಂಟ್ ಲಾಭದಲ್ಲಿದೆ, ಮತ್ತೊಂದು ಕಡೆ ಈಗಾಗಲೇ ಆಗಿರುವಂಥ ಬೆಂಗಳೂರಿನಲ್ಲಿ ಆದಂಥ ಕಾಲ್ತುಳಿತದ ದುರಂತ ಏನಿದೆ ಇದು ಕೂಡ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ನಿರ್ಧಾರಕ್ಕೆ ಕಾರಣವಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹೆಚ್ಚು ಕಡಿಮೆ ಸದ್ಯದ ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ ಅದು 9,000 ಕೋಟಿ RCB ಅದ್ದು. ಬಟ್ ಆದರೆ ಮಾರಾಟಕ್ಕೆ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು 16,000 ರಿಂದ 17,000 ಕೋಟಿಗೆ ಎನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಸೊ ಒಂದು ಕಡೆ ಲಾಭದಲ್ಲಿ ಇರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದ ಲಾಭ ಸಿಗ್ತದೆ ಅನ್ನುವಂಥ ಕಾರಣಕ್ಕಾಗಿಯೂ ಕೂಡ ಮಾರಾಟಕ್ಕೆ ಮುಂದಾಗುವಂಥ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಆದಂತಹ ಕಾಲ್ತುಳಿತ ದುರಂತ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ RCB ಮ್ಯಾನೇಜ್ಮೆಂಟ್ನ ಮಾಲೀಕರ ವಿರುದ್ಧವೂ ಕೂಡ ದೂರು ದಾಖಲಾಗಿತ್ತು. ಅವರ ವಿರುದ್ಧವೂ ಕೂಡ ದೊಡ್ಡ ಮಟ್ಟದ ಆಕ್ರೋಶಗಳು ಹೊರ ಹಾಕಲಾಗಿತ್ತು. ಸೊ ಇವೆಲ್ಲವನ್ನ ಕೂಡ ನೋಡಿಯೂ ಕೂಡ ಎಲ್ಲೋ ಒಂದು ಹಂತದಲ್ಲಿ ಸದ್ಯಕ್ಕೆ ನಮಗೆ ಇದು ಬೇಡ ಅನ್ನುವಂಥ ಕಾರಣಕ್ಕೆ ಏನಾದರೂ RCB ಮ್ಯಾನೇಜ್ಮೆಂಟ್ ನಿರ್ಧಾರವನ್ನು ಕೂಡ ಮಾಡಿರ್ಬೋದು. ಸೊ ಇದೇ ಕಾರಣಕ್ಕಾಗಿ ಈಗ ಈ ಸಂಸ್ಥೆಯನ್ನ ಅಂದ್ರೆ ಮ್ಯಾನೇಜ್ಮೆಂಟ್ ಏನಿತ್ತು ಕಂಪ್ಲೀಟ್ ಆಗಿ ಅದರ ಮಾಲೀಕತ್ವವನ್ನು ಬೇರೆಯವರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ Diageo ಸಂಸ್ಥೆ ಅಂದ್ರೆ ಯುನೈಟೆಡ್ ಸ್ಪಿರಿಟ್ ಲಿಮಿಟೆಡ್ ಏನಿದೆ ಮಲ್ಲೆ ಆದ ನಂತರ, ವಿಜಯ ಮಲ್ಲೆ ಆದ ನಂತರದಲ್ಲಿ ಇವರ ಅಂಡರ್ ಅಲ್ಲಿ ಇತ್ತು. ಸದ್ಯ ಈಗ ಇವರಿಂದ ಬೇರೆ ಕಡೆ ಮಾಲೀಕತ್ವ ಏನಾದರೂ ಬೇರೆಯವರಿಗೆ ಮಾರಾಟ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ. ಈಗ ಸಂಬಂಧಪಟ್ಟಂತೆ RCB ಇದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಡಬೇಕಾದಂತ ಕೆಲಸಗಳಾಗುತ್ತೆ. ಅದಾದ ಬಳಿಕ ಏನಾಗಿದೆ ಅನ್ನುವಂಥ ಸ್ಪಷ್ಟತೆ ಸಿಗಲಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.